ಮಾರ್ನಿಂಗ್, ಶುಭ ದಿನ ಎಲ್ರಿಗೂ. ಆಫ್ಟರ್ನೂನ್. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ನಮ್ಮದು ಈ ಸಲ ಒಣಮೆಣಸು, ಒಳ್ಳೆ ಮೆಣಸು ಎಂತ ಸಹ ಇಲ್ಲ, 5 kg ಸಹ ಇಲ್ಲ. ಉಂಟು ಪೋಲ್ಸಲ ಅಟ್ಟದಲ್ಲಿ ಉಂಟು ಗೋಣಿ. ಹೋದ್ಸಲ ಎಷ್ಟು ಇತ್ತು ಗೊತ್ತುಂಟಾ? ಮಾಡಿದ್ರು ಅಂಡರ್ ಗ್ರೌಂಡ್, ನಮ್ಮ ಅಂಡರ್ ಗ್ರೌಂಡ್ ಅಲ್ಲಿ ಇಟ್ಟಿದೀವಿ. ಹೌದೌದು, ಆ ತರ ಇದ್ದಿದ್ರೆ ನಾವ್ ಹೀಗೆ ಗೈಸ್ ಹೇಗೋ ಇರ್ತಿದ್ವಿ. ನೋಡಿ ಕರಿಬೇನಸನ್ನು ಹನಿ ತಿಂತಾಳೆ. ನಾನ್ ತಿಂತೇನೆ. ಕೊಡಿ ಕೊಡಿ ಕೊಡಿ, ಅವಳಿಗೆ ತಿನ್ನಿಸು ಫಸ್ಟ್. ಕೊಡಿ ಕೊಡಿ. ಅದು ಒಂದು ಒಳ್ಳೆ ಮೆಣಸಿಗೆ ಎಷ್ಟು ರೇಟ್ ಉಂಟು ನೋಡಿ ನೋಡಿ, ಎಷ್ಟು ಕೆಳಗಡೆ ಹಾಕಿದ್ರು ಸಂತೆ. ಎಕ್ಕು ಎಕ್ಕು ಎಲ್ಲ ಎಕ್ಕು ಎಲ್ಲ ಸೌಂಡು. ನೇಮ ಸ್ಟಾರ್ಟ್ ಅಂಡ್ ಆಟ ಅವನೆಟ್ಟು ಪಾಡು ನಯ್ಯಕ್ಲು. ನಾವೀಗ ನೇಮೋತ್ಸವಕ್ಕೆ ಹೊರಡ್ಲಿಕ್ಕೆ ಉಂಟು. ಈ ಸಲ ಮಧ್ಯಾಹ್ನ ನಮ್ಗೆ ನೇಮ. ಕೆಲಸ ನೋಡಿ. ಏನ ಶೂ ನೆಂಚಿನ ಇಡೀ ಮಣ್ಣಿಡು ಉರ್ಕುದು. ಒರೆಸು ಒರೆಸು. ಅವು ಎನ್ನ ಶೂ? ಅಕ್ಕನ ಶೂ ಉಂದು ಎಂಕ್ಲ್ನ ನೆಕ್ಸೋ ಅತದೆ ಎಂದ ನೆಕ್ಸೋ ಅಂದು ನಿನ್ನನೆ ಕಪ್ಪು ಕಪ್ಪು ನೆಕ್ಸೋ ಬಾರಿ. ಈಗ ಈ ಶೂ ಎಲ್ಲ ಹೀಗೆ ಉಂಟು. ಇನ್ನು ಈಗ ಅದನ್ನೊಂದು ಹಾಕಿ ನಮ್ಮದೊಂದು ಅದು ಸ್ಪ್ರೇ ಮಾಡಿದ್ರೆ ಸ್ನಾನ ಮಾಡ್ಲಿಕ್ಕೆ ಅರ್ಧ ಗಂಟೆ ಆಯ್ತು. 1 ಗಂಟೆ 1 ಗಂಟೆ 1.5 ಗಂಟೆ ಅರ್ಧ ಗಂಟೆ ಬಾಯ್. ನಾನು 1/4 ಗಂಟೆ ಬೈದೇನೆ. ಭ್ರಮೆ 1/4 ಗಂಟೆ ಭ್ರಮೆ. ಎಂಕ್ಲು ವಿಡಿಯೋ ಅನ್ಪೆರೋಯಿನ. ನಮ್ಮ ಮನೆಯ 2 ಪೋಖ್ರಿಗಳು ಎಂತದ ಮಾಡ್ತಿದಾರಂತೆ. ಎಂತ ಮಾಡ್ತಿದ್ದಾರೆ ನೋಡು ಅಲ್ಲಿ. ಆಯ್ತಾ ತುದ್ದ ಇಜ್ಜ ಬಾರಿ ಬೇಲೆ ಅನ್ಪೇರು. ಹಾಕ್ಲೇ ಕೆಂಚಿನ ಬೇಲೆ. ನಮ್ಮದು ಇಲ್ಲಿಂದ ಸುದೆ ಕಾಣ್ತದೆ ಗೈಸ್. ಸುದೆ ನೋಡಿ, ಸುದೆಯಲ್ಲಿ ಮಾತ್ರ ನೀರಿಲ್ಲ, ನೀರೆಲ್ಲ ಖಾಲಿ. ಇಲ್ಲಿ ನೋಡಿ ಯೋಗಿತಾ ಆಂಟಿಯ ಮನೆ. ಇದು ಯೋಗಿತಾ ಆಂಟಿಯ ಮನೆ. ಅದು ನಮ್ಮ ಕಂಡ, ಆಚೆಲ್ಲ ತೋಟ, ಸುತ್ತ ತೋಟ. ನೋಡಿ ನಾವು ಮನೆಯಿಂದ ಶಿಫ್ಟ್ ಆಗಿ ಗಾರಿಕಲ್ಲಿಗೆ ಬಂದ್ವಿ. ಮನೆಯಿಂದ ಶಿಫ್ಟ್ ಆಗ್ಲಿಲ್ಲ, ಒಟ್ಟ ಶೀತ ಉಂಟು ಮತ್ತೆ ಶೆಕೆಸ. ಇವರ ನೋಡಿ ಮೊನ್ನೆ ಮಿನಿಮಲ್ ನೋಡು. 2 ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ ನೇಮೋತ್ಸವ. 2 ಗಂಟೆಗೆ ಸ್ಟಾರ್ಟ್ ಆಗುವುದು ಡೌಟು. ಅದೇ ನಾವು ಬೇಗ ಶುರುವಾದ್ರೆ ಇರ್ತೇವೆ, ಇಲ್ದಿದ್ರೆ ಮನೆಗೆ ಹೋಗ್ತೇವೆ. ಇವರಿಗೆ ದಪ್ಪ ಅಂಡಂದ್ರೆ ಪ್ರಾಬ್ಲಮ್. ಹುಲ್ಲು ಹುಲ್ಲು. ಶ್ರೀಮತಿ ಪ್ರಶ್ವಿನ್, ಶ್ರೀಮತಿ ಕುಮಾರಿ ಪ್ರಶ್ವಿನ್. ಅವಳಿಗೆ ಎಂಗೇಜ್ಮೆಂಟ್ ಆಗ್ಲಿಲ್ಲ ಆಯ್ತಾ? ಎಂಗೇಜ್ಮೆಂಟ್ ಆಗ್ಲಿಲ್ಲ. ಸಿಂಗಲ್ ಆಡತಾ ಎಂಗೇಜ್ಮೆಂಟ್ ಆಗ್ಲಿಲ್ಲ. ಹುಡುಗ ಇದ್ರೆ ಹೇಳಿ, ಮದ್ವೆಗೆ ರೆಡಿ ಇದ್ದಾರೆ. ನಾವು 3 ವರ್ಷ ಕೊಡುದಿಲ್ಲ ಜಾಸ್ತಿ. ಅದೆಂತ ಫಂಕ್ಷನ್ ಇಲ್ಲ ಅವರದೊಂದು ಮದ್ವೆ ಆಗಿ ಅಲ್ಲ. ಫಂಕ್ಷನ್ ಇದ್ದರೆ ಮದ್ವೆ. ಸ್ವೀಟ್ 16 ಅಲ್ಲಿ ಇದ್ದೇನೆ. ನಮ್ಗೆ ಫಂಕ್ಷನ್ ಇಲ್ಲ ಅಂತ ಅವಳ ಮದ್ವೆ ಆಗ್ಲಿಕ್ಕೆ ಹೇಳುದು. ಅದಕ್ಕೆ ಹುಡುಗ ಇದ್ರೆ ಅಶ್ವಿನಿ ಅದ್ರ ಇವಳೊಂದು ಅಕ್ಕ ಆಗಿ ಬಂಗ ಆಯ್ತಲ್ಲ. ಪ್ರಜ್ಞಾ ಮುಖ ನೋಡಿ ಸರಿ ಇದ್ದಾಳೆ. ಅವಳು 28 ಆಡಾವಿ ಇದ್ದಾಳೆ ಮದ್ವೆ ಆಗ್ಲಿಕ್ಕೆ.
ಮತ್ತೆ ಜಿನ್ನಲ ಅಂಚನೆಗೆ ಏನ್ ಬೇರೆ ಮತ್ತೆ ನಿನ್ನ ಫೋನ್ ಅಂಚನ ತೆಗೆಲ್ಲ ಹಾಗೆ ಅಲ್ಲ ಕೇಳುದು ಮದ್ವೆ ಪ್ರಪೋಸಲ್ ಉಂಟಾ ನನ್ಗೆ ಇವಾಗ ಮದ್ವೆಗೆ 2 ಮಕ್ಳಿತ್ತು ಒಂದು ಒಂದು ಇಲ್ಲ ನನ್ನ ಅಮ್ಮನಿಗೆ 18 ವರ್ಷಕ್ಕೆ ಮದ್ವೆ ಆಗಿದೆ ಅದಕ್ಕೆ ಎಷ್ಟು ದೊಡ್ಡ ಅದಕ್ಕೆ ಎಷ್ಟು ಹೆಂಗ ಮಗಳು ನಂಗೆ ಹೆಂಗ ಮಗಳು ಅಲ್ಲ ಹೆಂಗಮ್ಮ 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 ಅನಿಗೆ ಹೆಂಗಮ್ಮ ಅದೇ 18 ಆಗಿದೆ 18 ಬಿದ್ದಿದಷ್ಟೇ 18 ಬಿದ್ದು 19ಕ್ಕೆ ಬಿದ್ದಿದಷ್ಟೇ 19 ಆಗಸ್ಟ್ 3ಗೆ 19 ವರ್ಷ ಫುಲ್ ಅದು ಸೆಪ್ಟೆಂಬರ್ 11ಗೆ ಮದುವೆ ಮಾಡಿ 18 ಫುಲ್ ಆಗಿದ್ದು 19ಗೆ ಬಿದ್ದದ್ದು ಗೊತ್ತಾಯ್ತಾ ಇವಳ ಪ್ರಾಯಕ್ಕೆ ನೀನು ಹುಟ್ಟಿದ್ದೆ ನನಗೆ ಬೈತಾರೆ ನಿಂಗೆ ವೈಟ್ ಡ್ರೆಸ್ ತೆಗೆದು ಕೊಡ್ಬಾರ್ದು ಕಲೆ ಮಾಡ್ತೆ ಆಗೀಗೆ ನೋಡಿ ದೆಪ್ಪಿ ನಾನು ಮಾಡಿದಲ್ಲ ಗೈಸ್ ನಾನು ಮಾಡಿದಲ್ಲ ನಿಮ್ಮದೇ ಬುದ್ಧಿ ನಂಗೆ ಬಂದದ್ದು ನೋಡಿ ನನಗೆ ಬೈತಾರೆ ಇವರಿಗೆ ಇಲ್ಲ ಎಂತ ಕೂಡ ನಾನು ಹೇಳಿದೆ ಇದು ಹಾಕುದಿಲ್ಲ ಅಂತ ಇವಳು ಒತ್ತಾಯ ಮಾಡಿದ ಅವಳು ಒತ್ತಾಯ ಅಲ್ಲ ಹಾಕುದಿಲ್ಲ ಮತ್ತೆ ತಗೊಂಡದ್ ಯಾಕೆ ದುಡ್ಡು ಜಾಸ್ತಿ ಉಂಟಂತವ ನಂಗೆ ತೆಗೆದು ಕೊಡ್ಬೋದಿತ್ತಲ್ಲ ಸರಿ ಮೊಬೈಲ್ ಇಟ್ಕೊಳ್ಳೋದಕ್ಕೆ ನಮ್ಮದು ಮಾತುಕತೆ ಎಲ್ಲ ಮುಗಿದು ಆಮೇಲೆ ಪೂಜೆ ಎಲ್ಲ ಆಗಿ ಊಟಕ್ಕೆ ಬಂದ್ವಿ. ಊಟ ಇವತ್ತು ತುಂಬ ಗಮ್ಮತ್ತುಂಟು. ನೇಮೋತ್ಸವದ ಹೊತ್ತು ಮಧ್ಯಾಹ್ನ ನಮಗೆ ಅಲ್ಲಿ ಆರಿಕಲ್ಲಲ್ಲಿ ತುಂಬ ಬಗೆ ಇರ್ತದೆ ಊಟಕ್ಕೆ. ಊಟ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಬಂದು ಮತ್ತೆ ಇವಾಗ ಹೊರಟಿದ್ದೀವಿ. ಸಂಜೆ ನಾನು ಅಪ್ಪು ಎಲ್ಲ ಆಕ್ಚುಲಿ ಒಂದು ಟ್ರಿಪ್ ಹೋಗಿ ಆಯಿತು. ನಾವಿವಾಗ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೋಗ್ತಾ ಇರೋದು. ನಂದು ವೈಟ್ ಡ್ರೆಸ್ ಹಾಕಿದ್ನಲ್ಲ, ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿ ಹೋಗುವ ಅಂತ ಬಂದಿದ್ವಿ. ನಾನು ಅಪ್ಪ ಅಂಶು ಎಲ್ಲ ಬಂದು. ಪ್ರಶ್ನೆಯವರು ಸ್ವಲ್ಪ ಬೇಗ ಹೋಗಿದ್ದಾರೆ. ನಾವು ಈ ಕಡೆ ಬರುವಾಗ ನಮ್ಮ ಹುಡುಗರೆಲ್ಲ ನೋಡಿ ಪಂಚೆ ಉಟ್ಕೊಂಡು ಭಾರಿ ಕೆಲಸ ಮಾಡ್ತಿದ್ದಾರೆ. ಹೋಗುವಾಗ ನೇಮೋತ್ಸವ ಸ್ಟಾರ್ಟ್ ಆಗಿತ್ತು. ನಾನು ಜಾಸ್ತಿ ವೀಡಿಯೋ ಎಲ್ಲ ಮಾಡಲಿಲ್ಲ, ಅಂದರೆ ಪ್ರತಿ ವರ್ಷವೂ ಮಾಡ್ತೇನಲ್ವ, ಹಾಗಾಗಿ. ಸೊ ಯಾರಾದರೂ ನೋಡಬೇಕಿದ್ರೆ ಲಾಸ್ಟ್ ಇಯರ್ ಅದರಲ್ಲಿ ನೋಡಬಹುದು ನೀವು, ಕೆಲವೊಂದು ಹಾಕಿದ್ದೀನಿ ಕ್ಲಿಪ್ಸು. ಹಾಗೆ ಈ ಸಲ ನಾನು 13,000 ಲಕ್ಕಿ ಟಿಪ್ ಸೇಲ್ ಮಾಡಿದ್ದು ದೈವದ ಕಾರ್ಯ ಅಂತ ಮಾಡಿದ್ದು. ಹಾಗಾಗಿ ಅದಕ್ಕೋಸ್ಕರ ಒಂದು ಸಣ್ಣ ಸ್ಮರಣಿಕೆ ಹಾಗೂ ಶಾಲ್ ಹಾಕಿ ನನಗೆ ಒಂದು ಸಣ್ಣ ಅಭಿನಂದನೆ ಮಾಡಿದರು. ಖುಷಿ ಆಯಿತು ನನಗೆ ಕೂಡ ಅಲ್ವಾ. ದೈವದ ಸೇವೆ ಅಂತ ಹೇಳಿದ ಮೇಲೆ ಮನಸ್ಸಾರೆ ಮಾಡಬೇಕು. ದೈವ ಪುಟ್ಟಿದ ಬಳಕೆಲ ನಾಡಿ ಓಳುಂದು ಬಣ್ಣಗ ಬಡಕ ಬಲ್ಲಾಲ ರಾಜವು ಆ ತೆಡ್ಕರದಲ್ಲ ರಾಜವಂಜ ಉಂಡುಗೆ ಪಂಜಿ ಪುಟ್ಟಿದ ನಾಡು ದೇಶ ಓಳುಂದು ಬಣ್ಣಗ ಬೆಟ್ಟದ ಬಿತ್ತಿ ಮೇಲಿ ರಜ ಈಗ ನಕಾರ ಕರ್ಮಿನ ಸಾಲೆ ಪೂಪೋಯಿ ಶುಭ ಮಧ್ಯಾಹ್ನ ಎಲ್ರಿಗೂ. ನಿನ್ನೆ ನೇಮ ನೋಡಿ ಬರುವಾಗ ಬೆಳಿಗ್ಗೆ 6:30 ಗಂಟೆಗೆ ಬಂದಿದ್ದು. ಸ್ವಲ್ಪ ತಿಂಡಿ ಎಲ್ಲ ಬಿಸಿ ಮಾಡಿದ್ದು. ಮಲಗಿದವರು ಎದ್ದಿದ್ದು ಎಷ್ಟು ಗಂಟೆಗೆ? 11:30ಗೆ. ನನ್ನ ಸೊಸೆಯಂದಿರಿಬ್ರು ಹೊರಟ್ರು. ತಾರೆ ತಿರ್ಗೋನುಂಡಿಯಾ ಇವು ನಿದ್ರೆ. ಕಾಸನ್ನ ನಾನು ಪ್ರಶ್ನೆ ಮತ್ತೆ ಪ್ರಜ್ಞೆ ಹೋಗ್ತಾ ಇದ್ದಾರೆ. ಅವಳಿಗೆ ಡ್ಯೂಟಿ ಉಂಟು, ಅವಳಿಗೆ ಕಾಲೇಜ್ ಉಂಟು. ಹಾಗೆ ಹರೇ ಕೃಷ್ಣ. ಶುಭ ಸಂಜೆ ಎಲ್ರಿಗೂ. ಇವಾಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ನಮಗೆ ನೇಮೋತ್ಸವ ಎಲ್ಲ ಆಯ್ತಲ್ಲ, ಹಾಗಾಗಿ ಕೋಳಿ ಸಿಕ್ಕಿದ್ದು. ಶಾಸ್ತ್ರಕ್ಕೆ ತಕ್ಕ ಕೋಳಿದ್ದು ಕಟ್ಟ ಮಾಡ್ತಾರೆ. ಇದು ಅರ್ಧ ಗಂಟೆ ಅಷ್ಟೇ. ಅದರಲ್ಲಿ ನಮ್ಮ ಕೋಳಿ ಹೋಯ್ತು. ಚಿಕನ್ ಪುಳಿಮಿಂಚಿ ಮಾಡಿದ್ದು. ಇವತ್ತು ತುಪ್ಪ ಎಲ್ಲ ಹಾಕಿ ಮಾಡಿದ್ದೆ. ತುಪ್ಪ ಯಾವಾಗಲೂ ಇಳಿದಿಲ್ಲ, ಸ್ವಲ್ಪ ತುಪ್ಪ ಇತ್ತು ಅದನ್ನೇ ಹಾಕಿ ಮಾಡಿದೆ. ಸ್ವಲ್ಪ ವೈಟ್ ರೈಸ್ ಮಾಡುವ ಅಂತ. ಅನ್ನ ಅದು ನಿನ್ನೆದು, ನಾವು ನಿನ್ನೆ ಅನ್ನ ಎಲ್ಲ ತಿನ್ನದ ಹಾಗೆ ಉಳಿದಿತ್ತು ಅನ್ನ. ಅದನ್ನು ಇವತ್ತು ಬಿಸಿ ಮಾಡಿ ಮಾಡಿದ್ದು. ಬಿಸಿ ಮಾಡಿ ಎಲ್ಲ
ಬಟ್ ಅದೇನೋ ಒಂಥರ ಆಗಿದೆ. ಕೆಲವೊಂದ್ಸಲ ಅಕ್ಕಿ ಹಾಗೆ ಚಂದನೇ ಇರಲ್ಲ. ಅದೊಂದು ಸ್ವಲ್ಪ ವೈಟ್ ರೈಸ್ ಇಡುವ ಅಂತ. ನನಗೆ ಮಧ್ಯಾಹ್ನದ ಮನೂಲಿ ಹಾಗೆ ಬಟಾಣಿದು ಉಂಟು ಸಾಕು. ಹಾಗೆ ಇನ್ನೊಂದು ಖುಷಿ ವಿಷಯ ಹೇಳ್ಬೇಕು ನಿಮ್ಗೆ. ಎಂತ ಅಂದ್ರೆ ಅದು ಆಮೇಲೆ ಹೇಳ್ತೇನೆ ಎಂತ ಅಂತ. ಅದನ್ನು ತೋರಿಸಿ ಹೇಳ್ತೇನೆ ಆಯ್ತು. ನಾನು ಹಾಗಾಗಿ ನನ್ನ ಮುಖದಲ್ಲಿ ಖುಷಿ ತುಂಬಿ ತುಳುಕ್ತಾ ಉಂಟು. ವೆಯ್ಟ್ ಒಂದು ನಿಮಿಷ. ನಂಗೆ ಸ್ವಲ್ಪ ಅಳು ಬಂದಾಗೆ ಆಯ್ತು. ಮತ್ತೆ ತೋರಿಸ್ತೇನೆ ಎಂತಕ್ಕೆ ನಂಗೆ ಅಷ್ಟು ಅಳು ಬಂತು, ಏನು ತಗೊಂಡಿದ್ದೇನೆ ಅಂತ. ನನ್ಗಿಂತ ಜಾಸ್ತಿ ನನ್ನ ಮಗನಿಗೆ ಖುಷಿ ಅಲ್ಲ. ನೋಡಿ ಅವಳು ಹೊಸ ಬಟ್ಟೆ ಎಲ್ಲ ಹಾಕಿ ಕಾಯ್ತಾ ಇದ್ದಾಳೆ. ನೋಡಿದ್ಲು ನೋಡಿ ಗೈಸ್ ತರ್ಲಿಕ್ಕೆ. ಹಾಯ್ ಗೈಸ್, ನಾವು ಈಗ ಕೇಕ್ ಎಲ್ಲ ತರಿಸಿದ್ವಿ. ಅಮ್ಮನಿಗೆ ಗೊತ್ತಿಲ್ಲ, ಫೋನ್ ಬಂದಿದೆ. ಅವರು ಈಗ ಹಾಗೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಆಚೆ ಇದ್ದಾರೆ. ಈಗ ಅಣ್ಣನವರನ್ನೆಲ್ಲ ಕರಿಬೇಕು. ಅಮ್ಮನನ್ನೀಗ ಸುಮ್ಮನೆ ಹೊರಗೆ ಕರ್ಕೊಂಡು ಹೋಗ್ಬೇಕು, ಕಟ್ ಮಾಡಿಸುವ. ಅವರಿಗೆ ಗೊತ್ತಿಲ್ಲ, ಇವತ್ತು ಫೋನ್ ಬರ್ತದೆ ಅಂತ ಹೇಳಿದ್ರು. ನಾನು ಕೇಕ್ ಎಲ್ಲ ತರ್ಲಿಕ್ಕೆ ಹೇಳಿದ್ರು. ಅಲ್ಲಿ ಅಮ್ಮ ಇದ್ದಾರೆ, ಅವರಿಗೆ ಗೊತ್ತಿಲ್ಲ ನಾವು ಕೇಕ್ ಎಲ್ಲ ತರುದು ಅಲ್ಲ ಕೃಷ್ಣ. ಅಮ್ಮನ ಪೂಜೆ ನೋಡಿ, ಐಫೋನ್ ಬಂದಿದೆ ಅದಕ್ಕೆ. ನಿಮ್ಗೆಲ್ಲ ಆಗ್ಲೇ ಹೇಳ್ತಿದ್ನಲ್ಲ, ಇದೇ ನೋಡಿ. ನಾನು ಫಸ್ಟ್ ಟೈಮ್ ಅಲ್ಲ, ಲಾಸ್ಟ್ ಟೈಮ್ ನನ್ನ ಅಂದ್ರೆ ನಾನು ಮಾಡುವ ಕೆಲಸದಿಂದ ಎಫರ್ಟ್ ಹಾಕಿ ಲಾಸ್ಟ್ ಟೈಮ್ ವಿವೋ ಮೊಬೈಲ್ ತಗೊಂಡಿದ್ದೆ. ಅದು ಅಟ್ಲೀಸ್ಟ್ 1.5 ವರ್ಷ ಆಗ್ತಾ ಬಂತು. ಅದು EMI ಅಲ್ಲಿ ತಗೊಂಡಿದ್ದು. ಸೊ ಇವಾಗ ನನ್ನ ಕೆಲಸಕ್ಕೆ, ನನ್ನ ಪ್ರೊಫೆಷನಲ್ಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ನನ್ನ ಲೈಫಲ್ಲಿ ಅನ್ಕೊಂಡಿರ್ಲಿಲ್ಲ ಐಫೋನ್ ತಗೊಂಡು ಅಷ್ಟು ನಾನೊಂದು ನನ್ನ ಕೈಲಿ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲ ದೇವರ ಆಶೀರ್ವಾದ ಅಂತಾನೆ ಹೇಳ್ಬಹುದು. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡುದು ಅವಾಗದಿಂದ ನನ್ನ ಮಗ ಕಾಯ್ತಾ ಇದ್ದಾನೆ. ಫಸ್ಟ್ ಅವನೇ ಓಪನ್ ಮಾಡ್ತಾನೆ. ಶಕ್ತ ಉಂಟು. ಕ್ಲಾಪ್ಬೋರ್ಡ್ ಕಲ್ತೇನೆ ನಾನು. ಹಲೋ, ಓಕೆ, ನಮ್ಮ ಐಫೋನ್ ಓಪನ್ ಆಯ್ತು. ಓಪನ್ ಮಾಡಿದೆ. ಇದನ್ನು ಅದು ಫುಲ್ ಕೆಲವೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಲಿಕ್ಕೆ ವಿಡಿಯೋ ಮಾಡಿದೆ. ಹಾಗಾಗಿ ಓಪನಿಂಗ್ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತದೆ. ನಂದು ತೆಗೆಯುದು. ನನ್ನ ಮಗ ಒಂದು ಅವಾಗದಿಂದ ಇಟ್ಕೊಳ್ಬೇಕು ಅಂತಿದ್ದಾನೆ. ಜಾಗ್ರತೆ ಮಾರಾಯ. ಹೇಗೆಂಟು ಕೃಷ್ಣ? ಸೂಪರ್. ನಾನು ಹಾಕ್ತೇನೆ ಅದ್ರ ಕವರ್ ನಾನು ಹಾಕ್ತೇನೆ. ಕೃಷ್ಣ ಗೈಸ್, ಐಫೋನ್ ಅಲ್ಲ ಬನ್ನಿಯರ. ಆಕ್ಚುಲಿ ನನ್ಗಿಂತ ಜಾಸ್ತಿ ಇಂಟ್ರೆಸ್ಟ್ ಇವರಿಬ್ಬರಿಗೆ. ಅಯ್ಯೋ ದೇವ್ರಿ, ಇವನೊಬ್ಬ ನೋಡಿ ನಿಲ್ಲಿಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ನನಗೆ. ನಾನು ಇಟ್ಕೊಳ್ತೇನೆ. ನಾನು ಕವರ್ ಎಲ್ಲ ನೋಡಿ ಆಲ್ರೆಡಿ ಎಲ್ಲ ತರಿಸಿದ್ದೇನೆ. ಕವರು ಗಿವರು ಎಲ್ಲ ನಿಮ್ಮ ಹತ್ರ ಕಾಕು ಜತ ಕಾಗುಣ್ಣ ಕೆಮರಿಂಚ ದೀನಾಗ ಜತ ಪ್ರೊಟೆಕ್ಟ್ ಉಂಡು ಶಕ್ತಿ ಉಂಟು ಗೈಸ್. ಓಕೆ, ನಾನು ಹೇಳಿ ಕೇಕ್ ತರಿಸಿದ್ಲು. ನಾನು ಅದೆಲ್ಲ ಇರಲೇ ಇಲ್ಲ ನನಗೆ ಮಂಡೆಯಲ್ಲಿ. ಸುಮ್ಮನೆ ಎಂತಕ್ಕೆ ಅಂತ ಹೇಳಿದ್ದೆ ಅದೆಲ್ಲ.
ಮತ್ತು ಮಕ್ಕಳ ಖುಷಿಗೆ ಅಲ್ವಾ ಇರಲಿ ಅಂತ ಸುಮ್ಮನೆ ಅದೇ. ಮತ್ತು ಒಂದು ಚಂದದ್ದು ಕೇಕ್ ಕೂಡ ತಂದಿದ್ದರು, ಅದನ್ನು ಕೂಡ ಕಟ್ ಮಾಡಿ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡಿದ್ವಿ. ಅದು ಕೇಕ್ ಕಟ್ ಮಾಡುವಾಗ ಉಂಟಲ್ಲ, ಆ ಸ್ಟಿಕ್ ಥರ ಉಂಟು ನೋಡಿ, ಅದು ಓಪನ್ ಆಗಲೇ ಇಲ್ಲ. ನಮಗೆಲ್ಲ ನೆಗಡಿ ಸಾಕಾಯಿತು. ಆ ಟೈಮಲ್ಲಿ ಆಗಲೇ ಇಲ್ಲ, ಅದು ಆಮೇಲೆ ಆಯಿತು. ನಾನು ತುಂಬ ಪ್ರೋಗ್ರಾಮಲ್ಲಿ ನೋಡಿದ್ದೇನೆ, ಬೇಕಂದಾಗ ಅದು ಬ್ಲಾಸ್ಟ್ ಆಗೋದೇ ಇಲ್ಲ. ಇಲ್ಲಿ ಕೂಡ ಅದೇ ಥರ ಆಯಿತು. വീഡിയോ തുമ്പിരട്ടെ congratulations and celebration. ಮೊಬೈಲ್ ಸಡ್ತಾ ಇಟ್ಕೊಳ್ಳಿ, ಈ ಮೊಬೈಲ್ ಹೊಡ್ತಿ ಕೈ ಬಿಟ್ಟು ಬಾಸಿ ನಮ್ಮ ಮಕ್ಕಳಿಬ್ರಿಗಂತೂ ಭಾರಿ ಖುಷಿಯಾಗಿದೆ. ಐಫೋನ್ ತೊಗೊಂಡಿದ್ದೆ ಅಂತ ಹನಿ ಅವಾಗದಿಂದ ಹೇಳ್ತಿದ್ಲು, ಅಮ್ಮ ತೆಗೋ ಅಂತ. ನಾನು ಸ್ವಲ್ಪ ಬಜೆಟ್ ಎಲ್ಲ ಸೆಟ್ ಆಗಬೇಕಲ್ಲ, ನಮಗೊಂದು ಧೈರ್ಯ ಇರಬೇಕು ತೆಗೊಳ್ಳುವಾಗ. ಸೊ ಹಾಗಾಗಿ ಡಿಲೇ ಮಾಡ್ತಾ ಇದ್ದೆ. ಫೈನಲಿ ಐಫೋನ್ 17 Pro Max ತೆಗೊಂಡಿದ್ದೀನಿ. ಅದು ನನ್ನ ದುಡಿಮೆಯಲ್ಲಿ ತುಂಬ, ನನ್ನ ಮೇಲೆ ಸ್ವಲ್ಪ ಪ್ರೌಡ್ ಫೀಲ್ ನನಗೆ ಆಗುತ್ತೆ. ಸೊ ಹೇಗೋ ಇದ್ದವರು ಹೇಗೋ ಆದಾಗ ನಿಜವಾಗ್ಲೂ ಇದೆಲ್ಲ ದೇವರ ಆಶೀರ್ವಾದ ಹಾಗೂ ನಿಮ್ಮ ಪ್ರೀತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇದು ವೀಡಿಯೋಗೋಸ್ಕರ ಮಾತ್ರ, ಡೈಲಿ ಯೂಸ್ಗೆ ನನ್ನ ಹಳೆ ಮೊಬೈಲೇ ನಾನು ಯೂಸ್ ಮಾಡೋದು. ಜಸ್ಟ್ ವೀಡಿಯೋಗೋಸ್ಕರ ಮಾತ್ರ ಇದನ್ನು ತೆಗೊಂಡಿದ್ದು. ಓಕೆ, ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ. ನನ್ನ ಹಾಗೆ ಎಷ್ಟೋ ಹೆಂಗಸರು ಇರ್ತಾರೆ, ಅವರು ನನ್ನ ಹಾಗೆ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವರ ಲೈಫಿಗೆ ಆಗುವಷ್ಟು ಅವರು ದುಡಿಲಿ ಅಂತ ನಾನು ಕೂಡ ಆಶಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಹಾಗೆ ಯಾವಾಗಲೂ ನಾನು ನನ್ನ ದೇವರು ಕೃಷ್ಣನಿಗೆ ಋಣಿಯಾಗಿರ್ತೇನೆ. ಹೇಗೋ ಇದ್ದವಳನ್ನು ಹೇಗೋ ಮಾಡಿದವನು ಅವನೇ. ಸೊ ಹಾಗಾಗಿ ದೇವರ ವಿಷಯ ಅಂತ ಬಂದಾಗ, ಅದರಲ್ಲೂ ಕೃಷ್ಣನ ವಿಷಯ ಅಂತ ಬಂದಾಗ ನಾನು ಸ್ವಲ್ಪ ಎಮೋಷನಲ್ ಆಗೋದು ಜಾಸ್ತಿ. ಅದೊಂದು ಕನೆಕ್ಷನ್ ನನಗೆ, ಅವನಿಗೂ ನನಗೂ ನಮ್ಮಿಬ್ಬರಿಗೂ ಮಾತ್ರ ಗೊತ್ತದು. ಈ ಖುಷಿಯ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೂ ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಹೀಗೆ ನಿಮ್ಮ ಆಶೀರ್ವಾದ ಇರಲಿ ನನ್ನ ಮೇಲೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಜೈ ರಾಧೆ ಕೃಷ್ಣ, ಹರೇ ಕೃಷ್ಣ, ಹರಿ ಬೋಲ್ ಎಲ್ರಿಗೂ.